ಗೈಸ್ ಗಾಡಿ ನೋಡಿ ಗೈಸ್ ಯಾವ ತರ ಆಗಿದೆ ಅಂತ ಗಾಡಿ. ಗೈಸ್ ಟೋಪಿ ತಗತ್ತಾವಳೆ ಟೋಪಿ ತಗೊಂಡು ಬ್ಯಾಕು ನಿದ್ದೆಯಿಂದ ಎಚ್ಚರವಾಗದೆ ಈಗ ಮಗು ಟೋಪಿ ನೋಡಿ ಗೈಸ್ ನಂದು ಸ್ನೋ ಸಾಕಾಗೈತೆ ಇಲ್ಲಿ. ಇದೆ ದೇವಸ್ಥಾನ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ ಹೆಸರು ಕಾಮಧೇವಿ. ಶಿವ ಶಿವನ ಶಿವ ಮಹೇಶ್ವರ ಗುರುಗಳು ದೇವಸ್ಥಾನ ಪೀಕಲ್ಲಿರೋದು. ಗಡ್ಜಿ ತಗೋಬೇಕು. ಸದ್ಯ ಗೈಸ್ ಸದ್ಯ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಒಂದು ಗಿಲ್ಟ್ ಕಾರ್ಡ್ ಇತ್ತು. ದೇವಸ್ಥಾನದವ್ರು ಬಂದ್ಮೇಲೆ ಅಂತ ಖುಷಿ ಆಯ್ತೈತೆ. ಟೋಪಿ ನೋಡಿ ಗೈಸ್ ನಂದು ಸ್ನೋ ಸಾಕಾಗೈತೆ ಇಲ್ಲಿ. ಅವ್ನ್ ಗಡ್ಡನೇನಾಗಿತ್ತು ಗೈಸ್ ಗಡ್ಡನೆಲ್ಲ ಗೈಸ್ ಇನ್ನೇನೋ ಪೀಕಿಂದ ಹೊಡ್ತಾ ಇದ್ದೀವಿ ಇವಾಗ. ಆಲ್ಮೋಸ್ಟ್ 2-3 ಅವರ್ ಇಲ್ಲೇ ಇತ್ತು. ಇವಾಗ ನೆಕ್ಸ್ಟ್ ಬಾಬಾ ಬುಡನ್ಗಿರಿ ಇದೆ, ಅದು ಮನೆಗೆ ಪ್ಲಾನ್ ಅವಾಗ್ಲೇ ಆಲ್ರೆಡಿ ಇನ್ನೇನೋ 1:30 ಗಂಟೆ ಆಗಕ್ ಬಂತು ಎಲ್ಲ. ಇವಾಗಂತೂ ಮೊದ್ಲಿಗಿನ ಇನ್ನ ಜಾಸ್ತಿ ಆಗೋಯ್ತು. ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದು ಮುಳ್ಳಯ್ಯನಗಿರಿ ಅಂತ ಕೆಳಗಡೆ ಇವಾಗ ನೋಡಿ ಇಲ್ಲಿ ಮತ್ತೆ ಎಂಟ್ರೆನ್ಸ್ ಬಂದು ನಿಂತಿದ್ದೀವಿ. ಇಲ್ಲಿ ಮತ್ತೆ ಇಲ್ಲಿ ಏನಾದ್ರು ತಿನ್ಕೊಂಡು ಇವಾಗ ಬಾಬಾ ಬುಡನ್ಗಿರಿ ಕಡೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಎಂಜಾಯಬಲ್ ಆಗಿತ್ತು. ಮತ್ತೆ ಫಾಗ್ ಏನ್ ಕ್ಲಿಯರ್ ಆಗಿಲ್ಲ, ಬಟ್ ಸಂಜೆವರೆಗೂ ಹಿಂಗೆ ಇರುತ್ತಂತ. ಕ್ಲಿಯರ್ ಆಗಲ್ಲ ಇದು ಈ ಸೀಸನ್ ಅಲ್ಲಿ ಹಿಂಗೆ ಅಂತೆ. ಹೋಗ್ಬೇಕು ಇವಾಗ. ಗೈಸ್ ಇದಂತೂ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಈ ಫಾಗಲ್ಲಿ ಹೋಗ್ತಾ ಇದ್ರೆ ಹೆಂಗಿತ್ತು ಅಂದರೆ ರೈಡಿಂಗ್ ಮಾತ್ರ ಅದನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ ಗೈಸ್. ನಿಮಗೆ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು. ನೀವೇ ಹೋಗ್ತಿರೋ ಥರ ಅನಿಸಿರುತ್ತೆ ಇವಾಗ ನಿಮಗೆ ಈ ವಿಡಿಯೋನ ನೋಡ್ತಾ ಇದ್ರೆ. ಸೂಪರ್ ಆಗಿತ್ತು ಮಾತ್ರ. ಮುಳ್ಳಯ್ಯನಗಿರಿ ಇಳಿತಾ ಇರೋದು ಇದು, ಮುಳ್ಳಯ್ಯನಗಿರಿಯಿಂದ ದತ್ತಪೀಠಕ್ಕೆ ಹೋಗ್ತಾ ಇರೋದು ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ದಿ ಟ್ರಿಪ್ ಅಂತಾನೆ ಹೇಳ್ಬೋದು. ಇವಾಗ ಫಾಗ್ ಔಟ್ ಐತೈತೆ ನೋಡಿ, ಅಲ್ಲಿ ಹೆಂಗೆ ಫಾಗ್ ಔಟ್ ಐತೈತೆ ನೋಡಿ. ಕೆಳಗಡೆ ಫಾಗ್ ಔಟ್ ಐತಿದೆ ಗೈಸ್, ಮೇಲ್ಗಡೆ ಅಂತ ಎಷ್ಟು ಫಾಗ್ ಐತೆ ಗೈಸ್. ಇಲ್ಲಿ ನೋಡಿ ಹೆಂಗೈತಿದ್ದು ಕಲ್ಲು. ಪಾಪ ಸಖತ್ತಾಗೈತೆ ಗೈಸ್.
ಗೈಸ್ ಇಲ್ಲೊಂದು ಚಿಕ್ಕ ಫಾಲ್ಸ್ ಬೇಡ ಐತೆ ನೋಡಿ ಹಿಂಗೈತೆ. ಗೈಸ್ ಇಲ್ಲಿ ಏನ್ ಪಾಪ ಗೈಸ್ ಅಲ್ಲಿ ವೆಹಿಕಲ್ಸ್ ಎಲ್ಲಾ ಕಡೆ ಮನೆಗಳು. ನಾನ್ ಕಣ್ ತುಂಬ್ಕೋಬೇಕಪ್ಪ ವಿಡಿಯೋ ಮಾಡಿದ್ರೆ ಪರವಾಗಿರ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಬೆಟ್ಟಗಳು ಈ ಸುತ್ತ ಮುತ್ತ ಬರೀ ಬೆಟ್ಟಗಳು, ಇದೆಲ್ಲ ಬೆಟ್ಟಗಳು ಮುತ್ತ. And I was running far away. Would I run off the world someday? Nobody knows, nobody knows. I was dancing. ಗೈಸ್ ಇಲ್ಲಿ ಫಾಲ್ಸ್ ಹತ್ರ ಬಂದು, ಯಾವ ಫಾಲ್ಸ್ ಗೊತ್ತಿಲ್ಲ, ಮೇ ಬಿ ಜರ್ರಿ ಫಾಲ್ಸ್ ಏನೋ ಅನ್ಸುತ್ತೆ ಇದು. ಬಾಬಾ ಬುಡಂಗಿರಿಗೆ ಹೋಗೋ ರೋಡಲ್ಲಿ ಒಂದು 10 ಕಿಲೋಮೀಟರ್ ಇದೆ ಬಾಬಾ ಬುಡಂಗಿರಿ. ಸ್ಪಾಟು ಚೆನ್ನಾಗೈತೆ. ಈಗ ಇಷ್ಟು ಟೋಪಿ ತಗತಾವಳೆ, ಟೋಪಿ ತಗೊಂಡು ಹಾಲ್ ಮಾಡ್ಕೊಳ್ಳೋದು ತಗೊಳೋದು ಇದೆ ಬರೀ ಇವ್ರದ್ದು ನೋಡಿ. ಚೆನ್ನಾಗ್ ಕಾಣಿಸುತ್ತಾ? ವಾವ್ ಬ್ಯೂಟಿಫುಲ್. ನನ್ನ ಫ್ರೆಂಡ್ ಕ್ಯಾಮ್ರಾ ಆನ್ ಮಾಡ್ಕೊಡು. ಬೊಮ್ಮನಹಳ್ಳಿ ಫಾಲ್ಸ್ ಅಂತ ಇದೆ. ನೋಡ್ತಾ ಇದ್ರೆ ಮಳೆ ಮತ್ತೆ ಗಾಯ್ಸ್ ಇಲ್ಲಿ ಆಫ್ ರೋಡಿಂಗ್ ಆಯ್ತಾ, ದತ್ತಾಪೀಠ ಅಲ್ಲಿ ಬಂದ್ವಿ. ಅಲ್ಲಿ ಎವ್ವಿ ಏನು ಎವ್ವಿ ಫಾಗ್ ಇಲ್ಲಿ. ಗಾಡಿ ಫುಲ್ ಹೀಟ್ ಆಗೋಯ್ತು, ಅದಕ್ಕೆ ಗಾಡಿ ನಿಲ್ಸಿದ್ವಿ. ಏನೋ ಕಾಣಿಸಲ್ಲ ಗೈಸ್, ಏನ್ ಗೊತ್ತಿ ಎಲ್ಲ ಸ್ನೋ, ಪಾತಳನೇ ಕಾಣಿಸ್ತಲ್ಲ ಫಾಗು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಗೈಸ್ ಗಾಡಿ ನೋಡಿ ಗೈಸ್ ಯಾವ ತರ ಆಗಿದೆ ಅಂತ. ಗಾಡಿ ಗಾಡಿ ಸಖತ್ ಆಫ್ ರೋಡಿಂಗ್ ಮಾತ್ರ ಇದು. ದತ್ತಾಪೀಠಕ್ಕೆ ಬಂದಿರೋ ರೋಡು ಮಾಣಿಕ್ಯ ದಾರ ಸಖತ್ ಜಾರ್ದೈತೆ ಮಾತ್ರ. ಟಫ್ ಮಾತ್ರ ಆಫ್ ರೋಡಿಂಗು ಮಂದಲ್ ಫಟ್ಟಿಗಿನ್ನ ಟಫ್ ಐತೆ ಇದು. ಯಾರು ಬಂದಿದ್ರೆ ಅದನ್ನ ಕಾಮೆಂಟ್ ಮಾಡಿ ಗೈಸ್. ಬೈಕಲ್ ಅಂತೂ ಎಕ್ಸ್ಪೀರಿಯನ್ಸ್ ಸಾಕಾದಾಗ ಐತೆ ಗೈಸ್. ಈ ತರ ಬಂದ್ರೆ ಬೈಕ್ ಎಕ್ಸ್ಪೀರಿಯನ್ಸ್ ಅಂತ ಗೈಸ್. ಮಾಣಿಕ್ಯ ದಾರ ಬಂದು ಬಡಿದ್ದೀವಿ. ಒಳ್ಳೆ ಅಡ್ವೆಂಚರ್ ಮಾತ್ರ, ಒಳ್ಳೆ ಥ್ರಿಲ್ಲಿಂಗು ಗೈಸ್. ನಿಮ್ಗೆ ಎಲ್ಲಾನು ವಿಡಿಯೋದಲ್ಲಿ ತೋರ್ಸಕ್ಕಾಗಲ್ಲ, ಬಟ್ ಸಖತ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇತ್ತು ಮಾತ್ರ. ಅಲ್ಲೇನಿತ್ತು ಮುಳ್ಳಯ್ಯನಗಿರಿಲಿ ಸೇಮ್ ಅದೇ ತರ ಗೈಸ್. ಇದು ಫುಲ್ ಟಾಪ್ ಅಲ್ವಾ, ಸೊ ಅದಕ್ಕೋಸ್ಕರ ಫುಲ್ ಫಾಗು, ಏನ್ ಕಾಣಿಸ್ತಿಲ್ಲ. ಅದಕ್ಕೆ ಇವಾಗ ಬಂದು 5 ನಿಮಿಷ ಇತ್ತು, ಹೊರ್ತೀವಿ ಇಲ್ಲಿಂದ. ಗೈಸ್ ಮಾಣಿಕ್ಯದಾರ ವ್ಯೂ ಪಾಯಿಂಟ್ ನೋಡ್ಕೊಂಡು ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ಅಯ್ಯೋ ಸಖತ್ ಗಾಳಿ ಮಳೆ ನೋಡ್ತಾ ಇದ್ದೀರಲ್ಲ. ಒಳ್ಳೆ ರೈಡಿಂಗ್ ಇತ್ತು ಮಾತ್ರ, ಸಖತ್ ಥ್ರಿಲ್ ಮಾಡ್ಕೊಂಡು ಬಂದ ಗೈಸ್. ಫುಲ್ ಇಳ್ಕೊಂಡು ಕೆಳಗಡೆ ಬಂದವು. ಮಂಗಳೂರಿನ 10 ಕಿಲೋಮೀಟರ್ ಆಯ್ತು ಅಷ್ಟು ಬಂದಿದ್ದೀವಿ. ಕಾಫಿ ಕುಡಿ ಅಂತ ನಿಲ್ಸಿದ್ದೀವಿ. ಇವಳಂತೂ ಫುಲ್ ನಿದ್ದೆ. ಹಳೆ ಬ್ಲಾಗ್ಗಳಲ್ಲಿ ನೋಡಿದ್ರಲ್ಲ ತಲಕಾವೇರಿಗೆ ಹೋಗೋ ವಿಡಿಯೋದಲ್ಲಿ, ಅದೇ ತರ ಪ್ರಾಬ್ಲಮ್ ನೋಡಿ. ಇಲ್ಲೇನು ಮಳೆ ಇಲ್ಲ, ಫುಲ್ ಕ್ಲಿಯರ್ ಕೈ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಭಯ ಆಯ್ತು. ಕ್ಲಿಯರ್ ಸ್ಕೈ ಆಯ್ತು.
ಮಳೆ ಇಲ್ಲ ಏನಿಲ್ಲ ಈ ಕಡೆ. ನೋಡಿ guys, this is back ನಿದ್ದೆಯಿಂದ ಎಚ್ಚರವಾಗದೆ ಈಗ ಮಗ ಹೆಚ್ಚಿಂದ ಹೋಗಕ್ಕೆ ಬೇಜಾರು ಗಾಯ್ಸ್. ಹೋಯ್ತಾ ಇದ್ವಲ್ಲಿ 2 ದಿನ ಅದೆಷ್ಟು ಬೇಗ ಕಳೀತೋ ಏನ್ ಅನ್ಸೋದೇ ಇಲ್ಲ. ಇದು ಸಖತ್ ಎಷ್ಟು ಎಂಜಾಯ್ ಮಾಡ್ದೋ ಅಂದ್ರೆ ನೀವೇ ನೋಡಿದ್ರಲ್ಲ guys. ಹಾ ಗೈಸ್ ನೋಡಿದ್ರಲ್ಲ ನೀವೇನೋ ವಿಡಿಯೋದಲ್ಲಿ ಎಷ್ಟು ಎಂಜಾಯ್ ಮಾಡ್ದೋ ಅಂತ. ನಾವು ಎಂಜಾಯ್ ಮಾಡ್ದೋ ಬಟ್ ಜಾಸ್ತಿ ತೋರ್ಸಕ್ ಹೋಗಿಲ್ಲ. ಹಳೆ ಬ್ಲಾಗಲ್ಲೆಲ್ಲ ಬರೀ ವಿಡಿಯೋನ ಇಟ್ಕೊಂಡು ನಿಂತ್ಕೋದಿರೋ. ಬಟ್ ಇವಾಗ ಬ್ಲಾಗಲ್ಲಿ ಏನು ಜಾಸ್ತಿ ತೋರಿಸಿಲ್ಲ, ಎಷ್ಟಕ್ಕೆ ಬೇಕು ಅಷ್ಟರಲ್ಲಿ ತೋರಿಸಿದೀವಿ ಅಷ್ಟೇ. ನಾವು ಜಾಸ್ತಿ ಎಂಜಾಯ್ ಮಾಡಿದೀವಿ ಮಾತ್ರ ಅಲ್ವಾ. ಬನ್ನಿ ಸಿಗೋಣ ಮುಂದೆ. ಹೆಂಗೆ ಮುಂದೆ ಯಾವ ಪ್ಲೇಸ್ ಸಿಗುತ್ತೆ ನೋಡ್ಕೊಂಡು ಹಂಗೆ ಹೊಡ್ತಾ ಇರೋದ ಮನೆಗೆ ಅಂದಲ್ಲಿ. ಗೈಸ್ ಇಲ್ಲಿ ಬಂದಿದ್ದೀವಿ, ಸಿರಿ ನೇಚರ್ಸ್ ಅಂತ ಇದು. ನಾನು ಇದನ್ನ ಅವಾಗ ಒಂದು ಎಲ್ಲೋ ಪ್ಲೇಸ್ ಏನೋ ಇದು ಅಂತ ಅನ್ಕೋತಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಇದು ರೆಸಾರ್ಟ್. ಇದು ರೆಸಾರ್ಟ್ ಅವರು ಜಸ್ಟ್ ಒಂದು ಅಟ್ರಾಕ್ಷನ್, ಒಂದು ಲುಕ್ಕೋಸ್ಕರ ಇದನ್ನ ಮಾಡಿರೋದು ಅಲ್ವಾ ಪಾಪಣೆ. ಚೆನ್ನಾಗಿದೆ ಗೈಸ್. ಪ್ಯೂರ್ ಟ್ರಿಪ್ ಕರ್ಕೊಂಡ್ ಬಂದಿದ್ರು, ಆದ್ರೆ ನಾನು ಅದಿರ್ಲಿಲ್ಲ. ಅವಾಗಿಂದ ನೋಡ್ಬೇಕು ಅಂತ ಇದನ್ನ ಕರ್ಕೊಂಡ್ ಬಂದಿದ್ದೀನಿ ಈಗ. ನೋಡ್ಬೇಕು ಅಂತಾರೆ ಚೆನ್ನಾಗೈತಲ್ಲ ಅಂತ. ಏನ್ ನೋಡಿ ಅದ್ ಸರನೂ ಫ್ಲವರ್ಸ್ ಇಂದ ಹೆಂಗ್ ಮಾಡೋರ್ ಪಾಪ. ಸರ, ಉಂಗ್ರ ಎಲ್ಲಾರು ವಾಲೆ ಎಲ್ಲಕ್ಕೂ ಪಾಟ್ ಸೊಸಿಲ ಒಂದು ಗಿಡ ನೆಟ್ಬಿಟ್ಟೆ ಮಾಡ್ಬಿಟ್ಟವ್ರೆ. ಚೆನ್ನಾಗಿತ್ತು ಅಂತಾರೆ ಕಾನ್ಸೆಪ್ಟ್. ಯಾರ್ದು ಗೊತ್ತಿಲ್ಲ, ಸಕ್ಕದಾಗಿದೆ ಕಾನ್ಸೆಪ್ಟ್ ಮಾತ್ರ.